ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಪ್ರಿಯ ಸ್ನೇಹಿತರೆ, ಇಂದು ನಾವು ರಂಜಾನ್ ತಿಂಗಳು ಮತ್ತು ರಂಜಾನ್ನ ಬಗ್ಗೆ ಇಸ್ಲಾಂ ಧರ್ಮ ಏನು ಹೇಳುತ್ತದೆ ಎಂದು ತಿಳಿಯೋಣ. ಇದು ಸಾಮಾನ್ಯ ತಿಂಗಳಲ್ಲ, ಇದು ಕರುಣೆಯ ತಿಂಗಳು, ಕ್ಷಮೆಯ ತಿಂಗಳು ಮತ್ತು ನರಕದಿಂದ ಮುಕ್ತಿಯ ತಿಂಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ರಂಜಾನ್ ಅಥವಾ ರಮದಾನ್ ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ಮತ್ತು ಅತ್ಯಂತ ಪವಿತ್ರವಾದ ತಿಂಗಳು. ಈ ಮಾಸವು ಕೇವಲ ಉಪವಾಸಕ್ಕೆ ಮಾತ್ರ ಸೀಮಿತವಾಗಿರದೆ ಆಧ್ಯಾತ್ಮಿಕ ಶಿಸ್ತು, ಆತ್ಮಾವಲೋಕನ ಮತ್ತು ದಾನ ಧರ್ಮಗಳ ಸಂಗಮವಾಗಿದೆ. ರಂಜಾನ್ ತಿಂಗಳ ಪ್ರಮುಖ ವಿಶೇಷತೆಗಳು. ಇಸ್ಲಾಂ ಧರ್ಮದ ನಂಬಿಕೆಯ ಪ್ರಕಾರ ಈ ಪವಿತ್ರ ತಿಂಗಳಲ್ಲೇ ಅಲ್ಲಾಹ್ ಸುಬ್ಹಾನಹು ವ ತಆಲನು ಸಯ್ಯದುನಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಲಕ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುವ ಪವಿತ್ರ ಕುರ್ಆನ್ ಅನ್ನು ಭೂಮಿಗೆ ಇಳಿಸಿದನು. ಅಲ್ಲಾಹ್ ಸುಬ್ಹಾನಹು ವ ತಆಲನು ಕುರ್ಆನ್ ನಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾನೆ: ರಂಜಾನ್ ತಿಂಗಳಲ್ಲಿ ಕುರ್ಆನ್ ಇಳಿಸಲಾಯಿತು. ಇದು ಮಾನವರಿಗೆ ಮಾರ್ಗದರ್ಶನವಾಗಿದೆ. ಕುರ್ಆನ್ ನಮಗೆ ಜೀವನದ ದಾರಿ ತೋರಿಸುವ ದೀಪ. ಈ ಕಾರಣಕ್ಕಾಗಿ ರಂಜಾನ್ ಅನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲನ ತಿಂಗಳು ಎಂದು ಕರೆಯುತ್ತಾರೆ. ಈ ತಿಂಗಳು ಕುರ್ಆನ್ ಓದುವುದರಿಂದ ಹಲವು ಪಟ್ಟು ಪ್ರತಿಫಲ ಸಿಗುತ್ತದೆ. ರಂಜಾನ್ ತಿಂಗಳ ಉಪವಾಸ ಇಡುವುದು ಕಡ್ಡಾಯವಾಗಿದೆ. ಉಪವಾಸ ಎಂದರೆ ಕೇವಲ ಆಹಾರ ಮತ್ತು ನೀರನ್ನು ಬಿಡುವುದಲ್ಲ. ಕಣ್ಣುಗಳನ್ನು ಪಾಪದಿಂದ, ನಾಲಿಗೆಯನ್ನು ಸುಳ್ಳಿನಿಂದ, ಹೃದಯವನ್ನು ಅಹಂಕಾರದಿಂದ, ಮನಸ್ಸನ್ನು ದ್ವೇಷದಿಂದ ರಕ್ಷಿಸುವುದೇ ನಿಜವಾದ ಉಪವಾಸವಾಗಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ರೀತಿ ಉಲ್ಲೇಖಿಸಿದ್ದಾನೆ: ನೀವು ತಖ್ವಾ ಹೊಂದುವವರಂತೆ ಆಗಲೆಂದು ಉಪವಾಸವನ್ನು ನಿಮಗೆ ಕಡ್ಡಾಯವಾಗಿ ನಿಮ್ಮ ಮೇಲೆ ವಿಧಿಸಲಾಗಿದೆ. ಇಸ್ಲಾಂ ಧರ್ಮದ 5 ಪ್ರಮುಖ ಸ್ತಂಭಗಳಲ್ಲಿ ಉಪವಾಸವು ಒಂದು. ಸಹರಿ ಎಂದರೆ ಸೂರ್ಯೋದಯಕ್ಕೂ ಮುಂಚೆ ಆಹಾರ ಸೇವಿಸುವುದು. ಇಫ್ತಿಯಾರ್ ಎಂದರೆ ಸೂರ್ಯಾಸ್ತಮದ ನಂತರ ಉಪವಾಸ ಬಿಡುವುದು. ಹಸಿವಿನ ಕಷ್ಟವನ್ನು ಅರಿತುಕೊಳ್ಳುವುದು, ತಾಳ್ಮೆ ಬೆಳೆಸಿಕೊಳ್ಳುವುದು ಮತ್ತು ಮನಸ್ಸನ್ನು ಶುದ್ಧೀಕರಿಸುವುದು ಇದರ ಮುಖ್ಯ ಉದ್ದೇಶ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ರಂಜಾನ್ ತಿಂಗಳು ಬಂದಾಗ ಶೈತಾನನನ್ನು ಬಂಧಿಸಲಾಗುತ್ತದೆ, ಸ್ವರ್ಗದ ಬಾಗಿಲು ತೆರೆಯಲಾಗುತ್ತದೆ, ನರಕದ ಬಾಗಿಲು ಮುಚ್ಚಲಾಗುತ್ತದೆ. ಅದಕ್ಕಾಗಿಯೇ ಸಹೋದರರೇ, ಈ ತಿಂಗಳಲ್ಲಿ ಸತ್ಕರ್ಮ ಮಾಡುವುದು ಸುಲಭ, ದುಷ್ಕರ್ಮಗಳಿಂದ ದೂರ ಉಳಿಯುವುದು ಸುಲಭ. ಪ್ರತಿದಿನ 5 ಹೊತ್ತಿನ ನಮಾಜ್ಗಳ ಜೊತೆಗೆ ರಂಜಾನ್ ತಿಂಗಳ ರಾತ್ರಿಗಳಲ್ಲಿ ಮಸೀದಿಗಳಲ್ಲಿ ತರಾವಿ ಎಂಬ ವಿಶೇಷ ಸುನ್ನತ್ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಇದರಲ್ಲಿ ಇಡೀ ಕುರ್ಆನ್ ಅನ್ನು ಪಠಿಸಲಾಗುತ್ತದೆ. ಬಡವರು ಮತ್ತು ಹಸಿದವರಿಗೆ ಸಹಾಯ ಮಾಡುವುದು ಈ ತಿಂಗಳ ಅತಿ ದೊಡ್ಡ ವಿಶೇಷ. ಝಕಾತ್ ಎಂದರೆ ಶ್ರೀಮಂತ ಮುಸ್ಲಿಮರು ತಮ್ಮ ಸಂಪತ್ತಿನ 2.5% ಭಾಗವನ್ನು ಕಡ್ಡಾಯವಾಗಿ ಬಡವರಿಗೆ ನೀಡಬೇಕು. ಇಸ್ರಾ ಎಂದರೆ ಈದ್ ಹಬ್ಬದ ನಮಾಜ್ಗಿಂತ ಮೊದಲು ನೀಡಲಾಗುವ ವಿಶೇಷ ದಾನ. ಲೈಲತುಲ್ ಕದ್ರ್ ಪುಣ್ಯದ ರಾತ್ರಿ. ರಂಜಾನ್ನ ಕೊನೆಯ 10 ದಿನಗಳಲ್ಲಿ ಒಂದು ರಾತ್ರಿ ಅತ್ಯಂತ ಪವಿತ್ರವಾದದ್ದು. ಇದನ್ನು ಲೈಲತುಲ್ ಕದ್ರ್ ಎಂದು ಕರೆಯಲಾಗುತ್ತದೆ. ಈ ಒಂದು ರಾತ್ರಿಯ ಪ್ರಾರ್ಥನೆಯು 1000 ತಿಂಗಳಿಗಿಂತ ಶ್ರೇಷ್ಠವಾದುದು. ಈ ಒಂದು ರಾತ್ರಿ ಇಬಾದತ್ ಅಂದರೆ ಪ್ರಾರ್ಥನೆ 83 ವರ್ಷಗಳ ಇಬಾದತ್ ಇದ್ದಂತೆ. ಈ ರಾತ್ರಿಯನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ. ರಂಜಾನ್ ಉಪವಾಸವು ಕೇವಲ ಆಧ್ಯಾತ್ಮಿಕ ಶಿಸ್ತು ಮಾತ್ರವಲ್ಲ, ಅದರ ಹಿಂದೆ ಅಚ್ಚರಿ ಮೂಡಿಸುವಂತಹ ವೈಜ್ಞಾನಿಕ ಲಾಭಗಳಿವೆ ಎಂದು ಆಧುನಿಕ ವೈದ್ಯಕೀಯ ಲೋಕವು ಒಪ್ಪಿಕೊಂಡಿದೆ. ಉಪವಾಸದಿಂದ ಮಾನವ ದೇಹಕ್ಕೆ ಆಗುವ ಕೆಲವು ಪ್ರಮುಖ ವೈಜ್ಞಾನಿಕ ಲಾಭಗಳು. ಜಪಾನ್ನ ವಿಜ್ಞಾನಿ ಯಶಿನೋರಿ ಓಶಮಿ ಅವರಿಗೆ ಈ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಲಭಿಸಿದೆ. ಉಪವಾಸದ ಸಮಯದಲ್ಲಿ ದೇಹವು ಶಕ್ತಿಯ ಕೊರತೆಯನ್ನು ಎದುರಿಸಿದಾಗ ದೇಹದಲ್ಲಿರುವ ಹಳೆಯ ಹಾನಿಗೊಳಗಾದ ಮತ್ತು ಕಾಯಿಲೆ ತರುವ ಜೀವಕೋಶಗಳನ್ನು ಸ್ವತಃ ದೇಹವೇ ತಿಂದು ಹಾಕಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸುತ್ತದೆ. ಇದನ್ನು ನೈಸರ್ಗಿಕ ಪ್ರಕ್ರಿಯೆ ಎನ್ನುತ್ತಾರೆ. ಉಪವಾಸ ಮಾಡುವುದರಿಂದ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧ ಕಡಿಮೆಯಾಗುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಇದರಿಂದ ಮಧುಮೇಹ ಕಾಯಿಲೆಯ ಅಪಾಯ ಕಡಿಮೆ. ಉಪವಾಸದ ಸಮಯದಲ್ಲಿ ದೇಹವು BDNF ಎಂಬ ಪ್ರೋಟೀನ್ ಅನ್ನು ಹೆಚ್ಚು ಉತ್ಪಾದಿಸುತ್ತದೆ. ಇದು ಮೆದುಳಿನ ಜೀವಕೋಶಗಳ ಉತ್ಪಾದನೆಯನ್ನು ಹೆಚ್ಚಿಸಿ ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಮೆದುಳಿನ ಕಾಯಿಲೆಯಿಂದ ರಕ್ಷಿಸುತ್ತದೆ. ದೇಹಕ್ಕೆ ಆಹಾರ ಸಿಗದಿದ್ದಾಗ ಅದು ಶಕ್ತಿಗಾಗಿ ಸಂಗ್ರಹವಾಗಿರುವ ಕೊಬ್ಬನ್ನು ಅಂದರೆ ಫ್ಯಾಟ್ ಅನ್ನು ಸುಡಲು ಪ್ರಾರಂಭಿಸುತ್ತದೆ. ಇದರಿಂದ ನೈಸರ್ಗಿಕವಾಗಿ ತೂಕ ಇಳಿಕೆಯಾಗುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗಿ ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಸಯ್ಯದುನಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು: ರಂಜಾನ್ ತಿಂಗಳ ಉಪವಾಸ ಮಾಡುವ ವ್ಯಕ್ತಿಯ ಪ್ರಾರ್ಥನೆಯು ಅಂದರೆ ದುವಾ ತಿರಸ್ಕರಿಸಲ್ಪಡುವುದಿಲ್ಲ. ಇಫ್ತಾರ್ ಸಮಯದಲ್ಲಿ ಹೃದಯದಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲನಲ್ಲಿ ಪ್ರಾರ್ಥಿಸಿ. ಯಾರು ಈಮಾನ್ ಮತ್ತು ಪ್ರತಿಫಲದ ನಿರೀಕ್ಷೆಯಿಂದ
ರಂಜಾನ್ ಉಪವಾಸ ಇಡುವರೋ ಅವರ ಹಿಂದಿನ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಎಷ್ಟೇ ದೊಡ್ಡ ಪಾಪಗಳಿದ್ದರೂ ಅಲ್ಲಾಹ್ ಸುಬ್ಹಾನಹು ವ ತಆಲನ ಕರುಣೆ ಅದಕ್ಕಿಂತ ದೊಡ್ಡದು. ಈ ತಿಂಗಳಲ್ಲಿ ಜಕಾತ್, ಸದಕಾ, ದಾನ ಹಲವು ಪಟ್ಟು ಪ್ರತಿಫಲ ನೀಡುತ್ತದೆ. ಬಡವರಿಗೆ ಊಟ ಕೊಡಿ, ಅನಾಥರಿಗೆ ಸಹಾಯ ಮಾಡಿ. ಇದೇ ನಿಜವಾದ ರಂಜಾನ್. ರಂಜಾನ್ ಎಂದರೆ ಕೇವಲ ತಿಂಗಳಲ್ಲ, ಜೀವನ ಬದಲಾಯಿಸುವ ಅವಕಾಶ. ಈ ರಂಜಾನ್ ನಮ್ಮ ಕೊನೆಯ ರಂಜಾನ್ ಆಗಿರಬಹುದು. ಆದ್ದರಿಂದ ಈ ತಿಂಗಳನ್ನು ವ್ಯರ್ಥ ಮಾಡಬೇಡಿ. ಅಲ್ಲಾಹ್ ಸುಬ್ಹಾನಹು ವ ತಆಲನು ನಮ್ಮೆಲ್ಲರಿಗೂ ರಂಜಾನ್ ಉಪವಾಸ ಇಡಲು ಶಕ್ತಿಯನ್ನು ಮತ್ತು ಹಿದಾಯತ್ ಅಂದರೆ ಮಾರ್ಗದರ್ಶನ ನೀಡಲಿ. ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.